ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ದಿನದಿಂದ ದಿನಕ್ಕೆ ರಂಗೆ ಏರ್ತಾ ಇದೆ. ಇಲ್ಲಿಗೆ ಬಂದಿರುವಂತಹ ಅನೇಕ ಬಾಬಾಗಳು ಜಗತ್ತಿನ ಗಮನವನ್ನು ಸೆಳೀತಾ ಇದ್ದಾರೆ. ಅನೇಕ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ, ವೈರಲ್ ವಿಡಿಯೋಗಳ ಮೂಲಕ, ರೀಲ್ಗಳ ಮೂಲಕ ಇವರು ಸಾಕಷ್ಟು ಪಾಪ್ಯುಲರ್ ಕೂಡ ಆಗ್ತಾ ಇದ್ದಾರೆ. ಹಾಗೆ ಗಮನ ಕೂಡ ಸೆಳೀತಾ ಇದ್ದಾರೆ. ಹೀಗೆ ಗಮನ ಸೆಳೀತಾ ಇರುವವರಲ್ಲಿ ಒಬ್ಬರು ಅಗೋರಿ ಬಾಬಾ ಚಂಚಲನಾಥ್. ಇವರ ಪಂಥ ಯಾವುದು, ಎಲ್ಲಿರ್ತಾರೆ, ಎಲ್ಲದರ ಬಗ್ಗೆ ನಾವು ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ಇದೇ ಹೊತ್ತಿನ ವಿಶೇಷ. ಬಾಬಾ ಚಂಚಲನಾಥ್ ಇವರು ಸಾಧುವೋ ಸಾಧ್ವಿಯೋ? ನಾನು ವೀರೇಶ್ ಶಿವಾನಂದ್ ಅಂಬಿ. ಅಗೋರಿ ಬಾಬಾ ಚಂಚಲನಾಥ್ ಅವರನ್ನ ನೀವು ಸಾಧು ಅಂತಾದರೂ ಹೇಳಬಹುದು, ಸಾಧ್ವಿ ಅಂತಾನೂ ಕೂಡ ಹೇಳಬಹುದು. ಯಾಕಂದ್ರೆ ಇವರು ಟ್ರಾನ್ಸ್ಜೆಂಡರ್ ಸಾಧು. ಇವರು ಹುಟ್ಟಿದ್ದು ಹೆಣ್ಣಾಗಿ ಬಂಗಾಳದಲ್ಲಿನ ಒಂದು ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಹಾಗೂ ಇವರ ಮನೆಯಲ್ಲಿ ಶುದ್ಧವಾದಂತಹ ಆಧ್ಯಾತ್ಮಿಕ ವಾತಾವರಣ ಇರುತ್ತೆ. ಹೀಗಾಗಿ ಬಾಲ್ಯದಿಂದಲೇ ಇವರ ಸುತ್ತ ಆಧ್ಯಾತ್ಮಿಕ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಜೊತೆಗೆ ಸಾಧು ಸಂತರು ಇವರ ಮನೆಗೆ ಆಗಾಗ ಭೇಟಿ ಕೂಡ ನೀಡ್ತಿರ್ತಾರೆ. ಇದೆಲ್ಲರದಿಂದಾಗಿ ಚಂಚಲನಾಥ್ಗೆ ಸಂಸ್ಕಾರಕ್ಕಿಂತಲೂ ಸನ್ಯಾಸತ್ವದ ಕಡೆಗೆ ಹೆಚ್ಚು ಆಸಕ್ತಿ ಮೂಡುತ್ತೆ, ಒಲವು ಕೂಡ ಬೀಳುತ್ತೆ. ಅಗೋರಿ ಬಾಬಾ ಚಂಚಲನಾಥ್ ಇವರ ಮನೆತನಕ್ಕೆ ಒಬ್ಬರು ನಾಥ ಪಂಥದ ಗುರು ಇದ್ದರು. ಸಂತ ಗೋರಖನಾಥರ ಪಂಥದವರಾದಂತಹ ಅವರನ್ನ ಬಾಬಾ ಚಂಚಲನಾಥ್ ಅವರ ಕುಟುಂಬದವರು ಕುಲಗುರು ಅಂತ ಕರೀತಾ ಇದ್ರು. ಈ ಕುಲಗುರು ಇವರ ಮನೆಗೆ ಆಗಾಗ ಭೇಟಿ ಕೂಡ ನೀಡ್ತಾ ಇದ್ರು. ಇನ್ನು ಈ ವೇಳೆ ಬಾಲಕಿಯಲ್ಲಿ ಇದ್ದಂತಹ ಆ ಆಧ್ಯಾತ್ಮಕದ ಆಸಕ್ತಿಯನ್ನು ಗಮನಿಸಿದ ಆ ಕುಲಗುರು ಪಂಥದ ನಾಥ ಗುರುಗಳು ಈಕೆಯನ್ನ ನಮ್ಮ ನಾಥ ಪಂಥಕ್ಕೆ ಹೇಗಾದರೂ ಮಾಡಿ ದಾನ ಕೊಡಿ ಅಂತ ಬಾಲಕಿಯ ಅಪ್ಪ ಅಮ್ಮನ ಬಳಿ ಕೇಳ್ಕೊತಾರೆ. ಪ್ರಾರಂಭದಲ್ಲಿ ಇದಕ್ಕೆ ಒಪ್ಪದಂತಹ ಹೆತ್ತವರು ನಂತರ ಚಂಚಲನಾಥ್ ಅವರಲ್ಲಿಯೇ ಇದ್ದಂತಹ ಆ ವೈರಾಗ್ಯವನ್ನು ಗಮನಿಸಿದಂತಹ ನಾಥಗುರುಗಳ ಆಶ್ರಮಕ್ಕೆ ಒಪ್ಪಿಸಲು ಮನಸ್ಸು ಮಾಡ್ತಾರೆ ಪೋಷಕರು. ಇನ್ನು ಹೀಗೆ ಬಾಬಾ ಚಂಚಲನಾಥ್ ಪಂಥಕ್ಕೆ ಸೇರಿ ಸನ್ಯಾಸಿಯಾಗ್ತಾರೆ. ಇನ್ನು ಪ್ರಮುಖವಾದಂತಹ ವಿಷಯ ಇಲ್ಲಿ ಏನಪ್ಪಾ ಅಂದರೆ, ಬಾಬಾ ಚಂಚಲನಾಥ್ ಅವರು ಸನ್ಯಾಸತ್ವವನ್ನು ಸ್ವೀಕರಿಸುವಾಗ ಅವರಿಗೆ ಇದ್ದಂತಹ ಕೇವಲ ವರ್ಷ ಅಂದರೆ 7 ವರ್ಷ. ತದನಂತರದಲ್ಲಿ ಬಾಬಾ ಚಂಚಲನಾಥ್ ಅವರು ನಾಥ ಸಂಪ್ರದಾಯದ ಅನೇಕ ಆಧ್ಯಾತ್ಮಿಕ ಜಪ, ತಪ, ಯೋಗ, ಧ್ಯಾನ ಮತ್ತು ತಂತ್ರದ ಉಪಾಸನೆಗಳಲ್ಲಿ ತೊಡಗಿಕೊಳ್ತಾರೆ. ಇನ್ನು ಹಲವಾರು ಗುರುಗಳು ಆಕೆಗೆ ತಂತ್ರೋಪಾಸನೆಯ ಮಾರ್ಗದರ್ಶನವನ್ನು ಕೂಡ ನೀಡ್ತಾರೆ. ಇದೇ ವೇಳೆಗೆ ಚಂಚಲನಾಥ್ಗೆ ಅಗೋರಿಗಳ ಸಂಪರ್ಕ ಕೂಡ ಆಗುತ್ತೆ. ಯಾವಾಗ ಬಾಬಾ ಚಂಚಲನಾಥ್ ಅವರಿಗೆ ಅಗೋರಿಗಳ ಸಂಪರ್ಕ ಬೆಳೆಯುತ್ತೋ ಆಗ ನೋಡಿ ಸಾಕಷ್ಟು ಅಗೋರಿಗಳ ಜೊತೆಗೆ ನೇಪಾಳ್, ಅಸ್ಸಾಂ ಮೊದಲಾದಂತಹ ಕಡೆಗಳಲ್ಲಿ ಅಗೋರಿಗಳ ಘೋರ ತಂತ್ರೋಪಾಸನೆಯ ಸ್ಮಶಾನಗಳಲ್ಲಿ ಓಡಾಡಲು ಪ್ರಾರಂಭಿಸುತ್ತಾರೆ. ಇನ್ನು ರುದ್ರಭೂಮಿಗಳಲ್ಲಿ ತಂತ್ರದ ಸಾಧನೆಗಳಾದಂತಹ ಪಂಚಮಗಳ ಉಪಾಸನೆ, ಶವೋಪಾಸನೆ, ಕಾಳಿಕಾ ಮಾತೆಯ ಆವಾಹನೆ ಹಾಗೂ ರುಂಡಮಾಲಿನಿ ಪೂಜೆ, ರುದ್ರಯಾಮಾಳ ತಂತ್ರಗಳ ಅನುಷ್ಠಾನ ಮುಂತಾದ ಪೂಜೆಗಳಲ್ಲಿ ತೊಡಗಿಕೊಂಡು ಸಾಧನೆಯ ಸಿದ್ಧಿಯನ್ನು ಕೂಡ ಕರಗತ ಮಾಡಿಕೊಳ್ತಾರೆ ಬಾಬಾ ಚಂಚಲನಾಥ್. ವೀಕ್ಷಕರೇ, ಸಿದ್ಧಿಯನ್ನ ಪಡೆದಿದ್ದಾರೆ ಎನ್ನಲಾಗ್ತಿರುವಂತಹ ಈ ಬಾಬಾ ಚಂಚಲನಾಥ್ ಅವರು ಹರಿಯಾಣ ರಾಜ್ಯದ ಕರ್ನಾಲ್ ಜಿಲ್ಲೆಯ ರಾಯ್ಪುರ್ನಲ್ಲಿ ಈಗ ಒಂದು ಆಶ್ರಮವನ್ನು ಸ್ಥಾಪಿಸಿಕೊಂಡಿದ್ದಾರೆ. ಇಲ್ಲಿ ಅವರು ನಿತ್ಯವೂ ಉಪಾಸನೆ ಮಾಡುವಂತಹ ಕಾಳಿಕಾ ಮಾತೆಯ ಮಂದಿರ, ಜೊತೆಗೆ ಗುರು ಗೋರಖನಾಥರ ಒಂದು ಪುಟ್ಟ ಮಂದಿರವಿದೆ. ಹಾಗೂ ಆ ಕಾಲ ಭೈರವ ಮೊದಲಾದಂತಹ ಇತರ ದೇವತೆಗಳ ಮೂರ್ತಿಗಳೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಬಾಬಾ ಚಂಚಲನಾಥ್ ಅವರು ಸಾಕಷ್ಟು ಶಿಷ್ಯರು ಇಲ್ಲಿ, ಉಪನ್ಯಾಸಕರು ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಇನ್ನು ಇತ್ತೀಚೆಗೆ ರೀಲ್ಸ್ಗಳಿಂದಾಗಿ ಚಂಚಲನಾಥ್ ಜಿ ಅವರ ಜನಪ್ರಿಯತೆ ಹೆಚ್ಚಾಗಿದ್ದು ಇವರನ್ನ ನೋಡಲು ಆಗಮಿಸ್ತಕ್ಕಂತಹ ಭಕ್ತಾದಿಗಳ ಸಂಖ್ಯೆ ಕೂಡ ಇನ್ನಷ್ಟು ಜಾಸ್ತಿಯಾಗಿದೆ ಎಂದು ಹೇಳಲಾಗಿದೆ. ಜೊತೆಗೆ ಈ ಆಶ್ರಮದಲ್ಲಿ ಉಪಾಸನೆ ಪಡೆಯುವಂತಹ ಕಾಳಿಕಾ ಮಾತೆಯ ಮೂರ್ತಿಯ ಸ್ವರೂಪ ದಿನಕ್ಕೆ 3 ಸಲ ಬದಲಾಗುತ್ತೆ ಅಂತ ಇಲ್ಲಿನ ಭಕ್ತರು ದಂತಕಥೆಗಳ ಮೂಲಕ ಹೇಳ್ತಾ ಇದ್ದಾರೆ. ಹಾಗೆ ಬಾಬಾ ಚಂಚಲನಾಥ್ ಕೆಲವೊಂದಿಷ್ಟು ಚಮತ್ಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ನೆಲದಲ್ಲಿಟ್ಟಂತಹ ನಿಂಬೆಹಣ್ಣು ತನ್ನಷ್ಟಕ್ಕೆ ತಾನು ಮೇಲೆದ್ದು ಗಾಳಿಯಲ್ಲಿ ಚಂಚಲಿಸುವಂತೆ ಮಾಡುವುದು, ಮಂತ್ರದ ಮೂಲಕ ಹೋಮಕ್ಕೆ ಕೈಗಳನ್ನು ಸ್ಪರ್ಶಿಸಿದಾಗ ಕೂಡಲೇ ಬೆಂಕಿ ಹೊತ್ತಿಕೊಳ್ಳುವುದು, ಹೀಗೆ ಚಮತ್ಕಾರಿ ಸಂಗತಿಗಳಿಂದ ಬಾಬಾ ಚಂಚಲನಾಥ್ ಜಿ ಅವರು ಎಲ್ಲರ ಗಮನವನ್ನು ಸೆಳೀತಾ ಇದ್ದಾರೆ.
ಜೊತೆಗೆ ಬಾಬಾ ಚಂಚಲನಾಥ್ ಜಿ ಅವರ ತಲೆಗೂದಲು ಕೂಡ ಕೇವಲ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ರಿಂದ 8 ಅಡಿಗಳಷ್ಟು ಉದ್ದವಾಗಿದ್ದು ಸುರಳಿ ರೂಪದಲ್ಲಿ ಸುತ್ತಿಕೊಂಡು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರ ಆಕರ್ಷಣೆಗೆ ಮತ್ತಷ್ಟು ಕಾರಣ ಕೂಡ ಆಗಿದೆ. ಇನ್ನು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಬಾಬಾ ಚಂಚಲನಾಥ್ ಅವರನ್ನ ಸಂದರ್ಶನ ಮಾಡಿದ್ದು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಬಾಬಾ ಚಂಚಲನಾಥ್ ಜಿ, ನಮಗೆ 1-2 ದಿನ ಕೂದಲುಗಳನ್ನು ಬಾಚದೇ ಇದ್ದರೆ ಕೂದಲು ಸುತ್ತುಗಟ್ಟುವುದು, ಡ್ಯಾಂಡ್ರಪ್ ಆಗುವುದು, ತುರಿಕೆ, ಕೆಟ್ಟ ವಾಸನೆ ಬರುತ್ತೆ. ಆದರೆ ಇಷ್ಟು ಉದ್ದದ ನಿಮ್ಮ ಕೂದಲನ್ನು ನೀವು ಹೇಗೆ ಕಾಪಾಡಿಕೊಳ್ತೀರಿ ಅಂದಾಗ ಬಾಬಾ ಚಂಚಲನಾಥ್ ಜಿಯವರು ಅದನ್ನು ಎಲ್ಲವೂ ಕೂಡ ಆ ಮಹಾಕಾಲನ ಅನುಗ್ರಹ ಅಂತ ನಗ್ನಗ್ತಾ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ಬಾಬಾ ಚಂಚಲನಾಥ್ ಅವರ ಬಳಿ ಒಂದು ಕಪ್ಪು ಬಣ್ಣದ ಭಿಕ್ಷಾ ಪಾತ್ರವಿದ್ದು ತಾವು ಎಲ್ಲೇ ಹೋದರೂ ಕೂಡ ಈ ಪಾತ್ರೆಯ ಅವರ ಬಳಿ ಕೂಡ ಇರುತ್ತೆ. ಹಾಗೂ ಈ ಭಿಕ್ಷಾ ಪಾತ್ರದಲ್ಲಿಯೇ ಅವರು ದಿನನಿತ್ಯ ತಮ್ಮ ಊಟವನ್ನು ಹಾಗೂ ಕುಡಿಯುವ ನೀರನ್ನು ಕೂಡ ಸೇವಿಸ್ತಾರೆ. ಹಾಗೂ ಇದು ಅವರ ಜೀವನದಲ್ಲಿ ಹಾಗೂ ಅವರ ವ್ಯಕ್ತಿತ್ವದ ಮತ್ತೊಂದು ವೈಶಿಷ್ಟ್ಯ ಕೂಡವಾಗಿದೆ. ಯುವ ಪ್ರಾಯದಲ್ಲಿರುವಂತಹ ಚಂಚಲನಾಥ್ ಜಿ ಅವರಿಗೆ ಯೌವನದಲ್ಲಿ ಕಾಡಬಹುದಾದಂತಹ ಯಾವುದೇ ದೈಹಿಕ ಆಸೆಗಳು ಇಲ್ವಾ ಹಾಗಾದರೆ ಅಂತ ವೀಕ್ಷಕರೇ ನೀವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಬಹುದು. ಆದರೆ ಅಗೋರಿಯಾಗುವ ಹಂತದಲ್ಲಿಯೇ ಅಂತಹ ಎಲ್ಲ ರೀತಿಯಾದಂತಹ ವ್ಯಾಮೋಹ ವಾಂಛೆಗಳಿಂದ ಕಳಚಿಕೊಂಡಿರುವಂತಹ ಈ ಬಾಬಾ ನಿತ್ಯ ನಿರಂಜನವಾಗಿರತಕ್ಕಂತಹ ಆತ್ಮಸತ್ಯದಲ್ಲಿ ಲೀನವಾಗ್ತಕ್ಕಂತಹ ಬಗ್ಗೆ ಮಾತನಾಡ್ತಾರೆ ಹೊರತು ಇತರ ಲೌಕಿಕ ವಿಷಯಗಳ ಬಗ್ಗೆ ಮಾತನಾಡಲ್ಲ ಈ ಬಾಬಾಗಳು. ಸದ್ಯ ಭಾರತದಂಥ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರುವಂತಹ ಹಾಗೂ ಓಡಾಡ್ತಾ ಇರುವಂತಹ ಈ ಬಾಬರನ್ನ ನೀವು ಯಾವುದಾದರೂ ಶಕ್ತಿಪೀಠದಲ್ಲಿ ಭೇಟಿಯಾದರೂ ಕೂಡ ಆಶ್ಚರ್ಯವೇನಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.